ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಒಂದು ರೂಪ ಸುಭುಜಃ ಅಂತ. ಸುಭುಜೋ ದುರ್ಧರೋ ವಾಗ್ಮಿ ಸುಭುಜಃ ಅನ್ನೋದು ಭಗವಂತನ ಒಂದು ರೂಪ. ಭಗವಂತನ ಅನಂತ ಗುಣಗಳನ್ನು ಹೇಳುವ ಒಂದು ಶಬ್ದ. ಒಂದು ಶಬ್ದಕ್ಕೆ 100 ಅರ್ಥ ಕನಿಷ್ಠ ಪಕ್ಷ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಆ ಸಹಸ್ರನಾಮ ದೇವರಿಗೆ ತುಂಬ ಇಷ್ಟವಾಯಿತು. ಸುಭುಜ ಅಂತ ಒಂದು ರೂಪ, ಇದು ನಮಗೆ ನೆನಪಿಟ್ಟುಕೊಳ್ಳುವ ಶಬ್ದ. ಇದು ಸುಭುಜ ಶಬ್ದ ಚೆನ್ನಾಗಿದೆ. ನನಗೆ ಏನು ಹೇಳ್ತದೆ ಇದು ಅಂದರೆ, ದೇವರ ಕೈ ಚೆನ್ನಾಗಿದೆ ಅಂತ ಹೇಳ್ತದೆ. ಸುಭುಜ ಶೋಭನವು ಭುಜೌ ಭುಜಾಹ ಶೋಭನಾ ಯಸ್ಯ, ಒಳ್ಳೆಯ ಕೈ ಉಳ್ಳವ ಅಂತ. ನಾವು ಜೀವನದಲ್ಲಿ ಯಾರ್ಯಾರನ್ನೂ ತೋರಿಸಿ ನಾವು ಹೇಳೋದುಂಟು, ರೀ ನನಗೆ ಏನು ಹೆಲ್ಪ್ ಮಾಡಿದ್ದಾರೆ, ನನಗೆ ಅಣ್ಣನಾಗಿ ನನ್ನ ಅಪ್ಪನಾಗಿ ಭಾರೀ ಸಹಾಯ ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ. ನಾವೇನು ನಾಳೆ ರೀ ಅಪ್ಪ ಕೈ ಕೊಟ್ಟ ಅಂತ ನಾವು ಹೇಳ್ತೇವೆ. ನಿನ್ನೆ ದಿವಸ ಭಾರೀ ಉಪಕಾರ ಮಾಡಿದವ ನಮ್ಮ ರೈಟ್ ಹ್ಯಾಂಡ್ ಅಂತ ಹೇಳಿದ್ದ, ಅವನನ್ನೇ 4 ದಿವಸ ಬಿಟ್ಟರೆ ರೀ ಕೈ ಕೊಟ್ಟ ಮೋಸ ಮಾಡಿದ ಅಂತ ಹೇಳ್ತೇವೆ. ಲೋಕದಲ್ಲಿ ಯಾರನ್ನು ನಾವು ಇಟ್ಕೊಂಡ್ರೂ ಕೂಡ ಒಂದು ದಿನ ಒಳ್ಳೆಯ ಭುಜ, ಇನ್ನೊಂದು ದಿನ ಮೋಸ ಮಾಡುವ ಭುಜ, ಎರಡೂ ಆಗ್ತದೆ. ಭುಜ ಅಂದರೆ ಕೈ. ಒಂದು ದಿವಸ ರೈಟ್ ಹ್ಯಾಂಡ್ ಒಳ್ಳೆಯ ಭುಜ ಆಗಿದ್ದ, ಮರುದಿವಸ ಪಕ್ಷಾಂತರ ಮಾಡಿದ, ಇನ್ನೊಂದು ಪಕ್ಷಕ್ಕೆ ಸೇರಿದ, ವಿರುದ್ಧ ಪಕ್ಷವನ್ನು ಅವಲಂಬನೆ ಮಾಡಿದ, ಟೊಪ್ಪಿಯೇ ಬದಲಾಯಿಸಿದ, ನಮಗೆ ದುರ್ಭುಜ ಆಗಿ ಬಿಡ್ತಾನೆ. ಪ್ರಪಂಚದಲ್ಲಿ ಯಾವುದೇ ಒಂದು ಭುಜ ನಮಗೆ ಒಳ್ಳೆಯ ಭುಜ ಆಗಿರುವುದಿಲ್ಲ. ಒಳ್ಳೆಯ ಭುಜ ಒಂದೇ, ದೇವರು ಮಾತ್ರ. ಶೋಭನಾ ಭುಜ. ನಮಗೆ ಯಾರು ರೈಟ್ ಹ್ಯಾಂಡ್ ಆಗಬೇಕು? ದೇವರು ರೈಟ್ ಹ್ಯಾಂಡ್ ಆಗಬೇಕು. ಯಾರೋ ರೈಟ್ ಹ್ಯಾಂಡ್ ಆಗಬಾರ್ದು. ಇನ್ನೊಬ್ಬರು ರೈಟ್ ಹ್ಯಾಂಡ್ ಆಗಿದ್ರೆ ಕೈ ಕೊಡುವ ಭುಜದವರು ಆಗ್ತಾರೆ. ಕೈ ಕೊಡದೆ ಕೈ ಹಿಡಿದು ಉದ್ಧಾರ ಮಾಡುವ ಭುಜ ಅಂದರೆ ಅದು ಭಗವಂತ ಒಬ್ಬನೇ. ಸುಭುಜ ಅಂತ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ದೇವರ ಕೈ ಚೆನ್ನಾಗಿದೆ ಅಂತಂದರೆ ನನ್ನ ಪಾಲಿಗೆ ಕೈ ಭಗವಂತನದ್ದು ಚೆನ್ನಾಗಿದೆ ಅಂತ ನಾವು ಹಾಗೆ ಉಪಾಸನೆ ಮಾಡಬೇಕು. ಈ ದೇವರ ಕೈಯಲ್ಲಿ ನೀವು ನೋಡಿರ್ತೀರಿ, ನೀವು ರಾಮದೇವರ ಕೈ ನೀವು ನೋಡಿರ್ತೀರಿ. ರಾಮದೇವರ ಕೈಯಲ್ಲಿ ಒಂದು ಬಾಣ ಇರ್ತದೆ. ಆ ಬಾಣವನ್ನು ಹಿಡುವ ಸ್ಟೈಲ್ ಚೆನ್ನಾಗಿರ್ತೇವೆ. ನೀವು ಗಮನಿಸಿ, ಬಾಣ ಮಾತ್ರ ನಾವು ನೋಡಿರ್ತೇವೆ. ಆ ಬಾಣವನ್ನು ಹೇಗೆ ಹಿಡಿರ್ತಾನೆ ಅಂತಂದರೆ ಹೀಗೆ ಹಿಡಿರ್ತಾನೆ, ಎರಡೇ ಬೆರಳಲ್ಲಿ ಹಿಡಿದಿರ್ತಾನೆ. ಈ 2 ಬೆರಳು ಅದು ಜ್ಞಾನ ಮುದ್ರೆ. ಭಗವಂತ ಕೈಯಲ್ಲಿ ಬಾಣ ಹಿಡ್ಕೊಂಡಿದ್ದಾನೆ, ಭಗವಂತ ಜ್ಞಾನವನ್ನೂ ಹಿಡ್ಕೊಂಡಿದ್ದಾನೆ. ನಮಗೆ ಎರಡೂ ಬೇಕು. ನಮ್ಮ ಸಾಧನೆಗೆ ವಿರೋಧ ಯಾವುದಾದರೂ ಬಂದರೆ, ಯಾರಾದರೂ ಶತ್ರುಗಳಿದ್ದರೆ ನಮ್ಮ ದೇವರದ್ದು ಶರ ಬೇಕು. ಶ್ರೀ ಹಿಂಸಾಯ, ಅವರಿಗೆ ಬಾಣದಿಂದ ಹೊಡೆಯುವ ನಮ್ಮ ದೇವರು ಬೇಕು. ಸುಭುಜ, ಒಳ್ಳೆಯ ಆಯುಧ ಭಗವಂತ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಭುಜ, ಬಾಣ ಎಂಬ ಆಯುಧವನ್ನು ಹಿಡ್ಕೊಂಡಿದ್ದಾನೆ. ನಮಗೆ ಯಾವುದು ಬೇಕು ಅಂದರೆ ಜ್ಞಾನ ಬೇಕು, ಒಳ್ಳೆಯ ಜ್ಞಾನ ಬೇಕು. ಯಾವುದೇ ಆಗಿರಲಿ, ಒಂದು ಮಗು, ಅದಕ್ಕೆ ಏನೂ ಗೊತ್ತಾಗೋದಿಲ್ಲ, ನಾವು ಎಷ್ಟು ಕಷ್ಟಪಡ್ತೀವಿ. ವಯಸ್ಸಾಗುತ್ತೆ, ಎಲ್ಲ ಮರೆತು ಬಿಟ್ಟಿರ್ತಾರೆ, ಜ್ಞಾನವೇ ಇಲ್ಲ. ಎಷ್ಟು ಕಷ್ಟ. ಈ ಉಪನ್ಯಾಸ ಮಾಡುವವನಿಗೆ ಎಷ್ಟು ನೆನಪು ಮಾಡಿದರೂ ಆ ಸಬ್ಜೆಕ್ಟೇ ನೆನಪಾಗುತ್ತೆ. ಕೃಷ್ಣಾರ್ಪಣ ಮಸ್ತು ಅಂತ ಹೇಳುವಾಗ ನೆನಪಾಗುತ್ತೆ. ಎಷ್ಟು ಕೈ ಬಡ್ಕೊಳ್ತಾರೆ, ಆಗ ಬೇಕಾಗಿತ್ತು, ಬರುವುದಿಲ್ಲ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂತ. ನಮ್ಮ ಹುಡುಗರು ಓದಿರ್ತಾರೆ, ರಾತ್ರಿ ಇಡೀ ದೀಪ ಹಾಕಿ ಬಲ್ಬ್ ಉರಿಸಿ ಅಪ್ಪ ಅಮ್ಮನ ಹೊಟ್ಟೆ ಉರಿಸಿ ಓದಿರ್ತಾರೆ. ಪರೀಕ್ಷಾ ಹಾಲಿಗೆ ಹೋಗ್ತಾರೆ, ಕ್ವೆಶ್ಚನ್ ಪೇಪರ್ ನೋಡ್ತಾರೆ. ನಾನು ನಿನ್ನೆ ಬೈಹರ್ಟ್ ಮಾಡಿದ್ದೇನೆ, ನೆನಪಾಗೋಲ್ಲ. 2ನೇ ಕ್ವೆಶ್ಚನ್ ಓದ್ತಾನೆ, ನಿನ್ನೆ ಬೈಹರ್ಟ್ ಮಾಡಿದ್ದೇನೆ, ನೆನಪಾಗೋದಿಲ್ಲ. ಪರೀಕ್ಷಾ ಹಾಲಿನಿಂದ ಹೊರಗೆ ಬರ್ತಾನೆ, ಒಂದು ನೆನಪಾಯಿತು, ನೆನಪಾಯಿತು ಮಾರ್ಕ್ ಕೊಡ್ತಾರ ಅದಕ್ಕೆ. ಪರೀಕ್ಷಾ ಹಾಲಿನಲ್ಲಿ ಎಷ್ಟು ನೆನಪಾಯಿತು, ಎಷ್ಟು ಬರೀತಾನೆ ಅಷ್ಟಕ್ಕೆ ಮಾರ್ಕ್ ಹಾಕೋದು ಹೊರತು, ಹಾಲಿನಿಂದ ಹೊರಗೆ ಬಂದ ಮೇಲೆ ಎಷ್ಟು ನೆನಪಾದರೂ ಉಪಯೋಗ ಏನಿಲ್ಲ. ಪಾಪ ಅವರು ಒಂದು ಹೇಳಿದ, 2 ಹೇಳಿದ ಅಂತ ಮಾರ್ಕ್ ಯಾರಾದರೂ ಹಾಕುವುದಿಲ್ಲ. ನೆನಪು ಕೊಡುವ, ಜ್ಞಾನ ಕೊಡುವ ದೇವರು ಕೃಷ್ಣ ಹೇಳಿದ, ನಾನು ಪರೀಕ್ಷಾ ಹಾಲಿಗೆ ಹೋಗುವಾಗ ಅಷ್ಟೆಲ್ಲ ಪುಸ್ತಕ ಓದಿ ಹರಿದು ಬಲ್ಬು ಉರಿಸಿ ಹೋಗಿದ್ದಾನೆ. ಆದರೆ ಒಂದು ಸಲ ಶ್ರೀಕೃಷ್ಣಾಯ ನಮಃ ಅಂತ ಹೇಳಿಲ್ಲಲ್ಲ. ಹೇಳಿದರೆ ದೇವರಾಗಿ ಇಷ್ಟು ಓದಿದ್ದೇನೆ, ಇಷ್ಟು ಪುಸ್ತಕ ಕಾಗದ ಹರಿದಿದ್ದೇನೆ, ದೇವರಾಗಿ ಓದಿದ್ದು ನಾನು,
ನೆನಪು ಮಾಡೋದು ನಿನ್ನ ಕೆಲಸ. ಹಾಗಾಗಿ ನಾನು ಕೈಯಲ್ಲಿ ಬರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಚೀಟ್ ಇಟ್ಕೊಂಡು ಮಾಸ್ಟಿಗೆ ಚೀಟ್ ಮಾಡಲಿಕ್ಕೆ ಆಗೋಲ್ಲ. ಕೃಷ್ಣ ನನ್ನೊಟ್ಟಿಗೆ ಬರಬೇಕು, ನನ್ನೊಟ್ಟಿಗೆ ಬಂದು ಆ ಕ್ವಶನಿಗೆ ಸರಿಯಾಗಿ ಆನ್ಸರ್ ನೆನಪಿಗೆ ಬರಬೇಕು. ನೆನಪಿಗೆ ಬಂದರೆ ಸಾಕಾಗೋದಿಲ್ಲ, ಆ ನೆನಪಿಗೆ ಬಂದದ್ದು ಪೆನ್ನಲ್ಲಿ ಮಸಿಯಾಗಿ ಇಳಿಬೇಕು. ಆ ಇಳಿದದ್ದು ಬರೀಲಿಕ್ಕೆ ಬರಬೇಕು. ಬರೆದರೆ ಪ್ರಯೋಜನ ಇಲ್ಲ. ಪೇಪರ್ ವ್ಯಾಲ್ಯೂಯೇಷನ್ ಮಾಡುವಾಗ ಮೇಷ್ಟ್ರು ಕಟ್ಟರು ಕಳಿಸಿದ್ರೆ ಏನು ಮಾಡೋದು? ನನ್ನ ಪೇಪರ್ ಸಿದ್ಧ ಆಗಲಿ, ಒಳ್ಳೆಯ ವ್ಯಾಲ್ಯೂಯೇಷನ್ ಮಾಡಬೇಕು, ಒಳ್ಳೆಯ ಮಾರ್ಕ್ ಬರಬೇಕು, 600ಗೆ 600 ಮಾರ್ಕ್ ಬರಬೇಕು ಅಂತ ಶ್ರೀಕೃಷ್ಣ ಎನ್ನುವ ಅಂತ ಹೇಳಿ ಹೋದರೆ ಎಲ್ಲ ಮಾರ್ಕನ್ನು ಕೊಡುವ ದೇವರು ನಮ್ಮ ಕೃಷ್ಣ ಅಂತ. ಸುಭುಜ ಕೈಯಲ್ಲಿ ಆ ಜ್ಞಾನ ಮುದ್ರೆಯನ್ನು ಹಿಡ್ಕೊಂಡಿದ್ದಾನೆ. ಕೃಷ್ಣನೂ ಹಾಗೆಯೇ, ರಾಮದೇವರು ಹಾಗೆ. ಕೃಷ್ಣದೇವರ ಕಥೆ ಹೇಳಿದರೆ, ಈಗ ಆಕಳನ್ನು ಕರೀತಾನೆ. ಆಕಳನ್ನು ಕರೆಯುವ ಮುದ್ರೆ ಯಾವುದು ಹೇಳಿ? ಇಷ್ಟೂ ಕೈ ಹಿಡಿದು ಅದನ್ನು ಹಿಂಡುವುದಿಲ್ಲ, ಬರೀ 2 ಬೆರಳು ಹಿಡಿದ್ರೆ ಸಾಕು, ಚಿಕ್ಕ ಅದಕ್ಕೆ ಸ್ತನ. 2 ಬೆರಳಲ್ಲಿ ಹಿಂಡಿದರೆ ಹಾಲು ಬರ್ತದೆ. ಅದು ಹಾಲಲ್ಲ, ಉಪನಿಷತ್ತೆಂಬ ಗೋವನ್ನು ನಮ್ಮ ದೇವರು ಹಿಂಡಿ ಜ್ಞಾನರೂಪವಾದ ಹಾಲನ್ನು ಕೊಡುವವ ಅಂತ ಜ್ಞಾನ ಮುದ್ರೆಯನ್ನು ಹಿಡ್ಕೊಂಡವ ಕೃಷ್ಣ. ನಿಮ್ಮ ದೇವರ ಕೈಯಲ್ಲೆಲ್ಲ ನೋಡಿ ಜ್ಞಾನ ಮುದ್ರೆ ದೇವರ ಕೈಯಲ್ಲಿ. ದೇವರು ಚಾಟಿ ಕೋಲು ಹಿಡ್ಕೊಂಡಿರ್ತಾನೆ, ಪಾರ್ಥಸಾರಥಿ ನಮ್ಮದು. ಕೋಲು ಹಿಡ್ಕೊಂಡಿರ್ತಾನೆ ಕೈಯಲ್ಲಿ, ಅಷ್ಟೂ ಬೆರಳು ಯೂಸ್ ಮಾಡೋದಿಲ್ಲ. ಸ್ಟೈಲ್ ಅಂದರೆ ಹಾಗಿತ್ತು, 2 ಬೆರಳಲ್ಲಿ ಚಾಟಿ ಕೋಲು ಇಟ್ಕೊಳ್ತಾನೆ. ಅದು ಚಾಟಿಯೂ ಹೌದು, ಅದು ಚಾಟು ಒಳ್ಳೆಯ ಜ್ಞಾನ ಕೊಡುವಂಥದ್ದು ಹೌದು. ಸುಭುಜಃ ಅಂತ ದೇವರನ್ನು ಉಪಾಸನೆ ಮಾಡಬೇಕಂತೆ. ದೇವರ ಕೈಯಲ್ಲಿ ಬಾಣನೂ ಇದೆ, ದೇವರ ಕೈಯಲ್ಲಿ ಜ್ಞಾನಮುದ್ರೆನೂ ಇದೆ. ನಮಗೆ ಎರಡೂ ಬೇಕು. ನಮಗೆ ಯಾರು ತೊಂದರೆ ಕೊಡ್ತಾರೆ ಅಲ್ಲ, ನಮ್ಮ ಒಳಗೇನೇ ಇದೆ. ರಾಕ್ಷಸರ ತಂಡನೇ ಇದೆ. ಕಾಮ, ಕ್ರೋಧ, ಅದು ಬೇಕು, ಇದು ಬೇಕು, ಏನು ಆಸೆ, ಏನು ಆಕಾಂಕ್ಷೆಗಳು, ಪಕ್ಕದ ಮನೆಯ ಹಾಳಾಗಿ ಹೋಗಬೇಕು, ಇದೆಲ್ಲ ದುರ್ಬುದ್ಧಿಗಳು ನಮ್ಮೊಳಗಿದೆ. ಅದಕ್ಕೆ ಭಗವಂತನ ಆ ಬಾಣ ಅಥವಾ ಚಾಟಿ ಅದು ಅಸ್ತ್ರವಾಗಿ ಆ ಕೆಟ್ಟ ದುರ್ಗುಣಗಳನ್ನೆಲ್ಲ ನಾಶ ಮಾಡಬೇಕು. ಒಳ್ಳೆಯ ಜ್ಞಾನ ಅದು ಯಾವಾಗಲೂ ನಮಗೆ ಬೇಕು. ಅದಕ್ಕೆ ದೇವರನ್ನು ಸುಭುಜಾಹ ಅಂತ ಉಪಾಸನೆ ಮಾಡಬೇಕು. ಸ್ವಾಮಿ, ನೀನು ಅರ್ಜುನನ ಸಾರಥಿಯಾಗಿದ್ದಿ, ಪಾರ್ಥ ಸಾರಥಿಯಾಗಿದ್ದಿ, ನನ್ನ ಪಾಲಿಗೆ ಅಪಾರ್ಥ ಸಾರಥಿ ಆಗಬೇಡ, ರೈಟ್ ಹ್ಯಾಂಡ್ ಆಗಿ ಬಾ, ಸುಭುಜಾಹ ಅಂತ ದೇವರನ್ನು ಉಪಾಸನೆ ಮಾಡಬೇಕಂತ. ನಮಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ, ಯಾವುದೂ ಕೊರತೆ ಮಾಡಲಿಲ್ಲ. ನಾವು ಆಡುವುದು ಅಷ್ಟೇ, ಅದಿಲ್ಲ ಇದಿಲ್ಲ ಅಂತ. ಏನು ಕಡಿಮೆ ಇದೆ ನಮಗೆ? ಒಳ್ಳೆಯ ಕಣ್ಣಿದೆ, ಒಳ್ಳೆಯ ಕಿವಿ ಇದೆ, ಒಳ್ಳೆಯ ಮೂಗಿದೆ, ಒಳ್ಳೆಯ ಕೈ ಇದೆ, ಕಾಲಿದೆ, ಎಲ್ಲ ಚೆನ್ನಾಗಿದೆ ನಮಗೆ. ಎಲ್ಲವನ್ನೂ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ನಮಗೇನು ಅನ್ಯಾಯ ಮಾಡಲಿಲ್ಲ. ನೋಡಿ, ಕೈ ಇಳಿದಿದ್ದವರನ್ನು ನೋಡಿ, ಅಯ್ಯೋ ದೇವರು ಎಷ್ಟು ಒಳ್ಳೆಯವ, ನಮಗೆ ಕೈ ಕೊಟ್ಟಿದ್ದಾನೆ ನೋಡಿ, ನಮಗೆ ಕೈ ಮೋಸ ಮಾಡಲಿಲ್ಲ ಭಗವಂತ. ಕಾಲು ಇಳಿದಿದ್ದವರನ್ನು ನೋಡಿ, ನಮ್ಮ ದೇವರು ಎರಡೂ ಕಾಲು ಕೊಟ್ಟಿದ್ದಾನೆ. ಕಣ್ಣಿದ್ದವರನ್ನು ನೋಡಿ, ಕುರುಡರು ಎಷ್ಟು ಜನ ಇದ್ದಾರೆ, ಒಂದು ಕಣ್ಣಿದ್ದವರು ಎಷ್ಟು ಜನ ಇದ್ದಾರೆ, ಕಣ್ಣಿನ ದೌರ್ಬಲ್ಯ ಇದ್ದವರು ಎಷ್ಟು ಜನ ಇದ್ದಾರೆ, ಕಿವಿ ಕೇಳದಿದ್ದವರು ಎಷ್ಟು ಜನ ಇದ್ದಾರೆ, ಬಾಯಿ ಬಾರದಿದ್ದವರು ಎಷ್ಟು ಜನ ಇದ್ದಾರೆ, ನೀವು ನೋಡಿ. ಆದರೆ ನಮ್ಮ ಪಾಲಿಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ, ಯಾವ ಕೊರತೆನೂ ಮಾಡಲಿಲ್ಲ. ಹಾಗಾಗಿ ನಮ್ಮ ದೇವರು ಸುಭುಜಾಹ. ಸಂಸ್ಕೃತದಲ್ಲಿ ಭುಜ ಅಂದರೆ 2 ಅರ್ಥ ಇದೆ. ಭೋಜಯತಿ, ಊಟ ಮಾಡಿಸುವಂಥದ್ದು ಅಂತ ಒಂದು ಅರ್ಥ. ಏಕಾದಶಿ ನೆನಪಿಸಬಾರದು ಇವತ್ತು, ನಾವು ದ್ವಾದಶಿ ಅಂತೀವಿ. ಭುಜ ಅಂದರೆ ಭೋಜನ ಮಾಡಿಸುವವ, ಸುಭುಜ ಅಂದರೆ ಒಳ್ಳೆಯ ಭೋಜನವನ್ನು ಮಾಡಿಸುವವ ಅಂತ ಅದಕ್ಕೆ ಅರ್ಥ. ಅಂದರೆ ಒಳ್ಳೆಯ ಭೋಜನ ಮಾಡಿಸುವವ ಅಂತಂದರೆ ದಶಮಿ ದಿವಸ ಒಳ್ಳೆಯ ಭೋಜನ ಮಾಡಿಸಿದರೆ ಏಕಾದಶಿ ಪರ್ಫೆಕ್ಟ್ ಆಗಿರ್ತೇವೆ ನೋಡಿ. ಏಕಾದಶಿ ಹೊಟ್ಟೆ ಎಂಥದೂ ಕೇಳೋದಿಲ್ಲ, ನೀರೂ ಕೇಳೋದಿಲ್ಲ. ದ್ವಾದಶಿ ಬೆಳಿಗ್ಗೆ ಆದರೆ ಚುರುಕಾಗ್ತದೆ ಅಲ್ವಾ, ಹೊಟ್ಟೆ ಪೂರ್ತಿ ನನಗೆ ಬೇಡವೇ ಬೇಡ ಅಂತ ಹೇಳಿದ್ರೂ ಸತ್ತು ಹೋಗ್ತೇವೆ. ಏಕಾದಶಿ ಬೆಳಿಗ್ಗೆನೇ ಹಸಿವು ಪ್ರಾರಂಭ ಆದರೆ ಏನು ಮಾಡೋದು? ಹಾಗೂ ಮಾಡೋದಿಲ್ಲ. ಸುಭುಜ, ದಶಮಿ ದಿವಸದ ಭೋಜನ ಅದು ಸುಭುಜ. ಅಂದರೆ ನಾಳೆ ದ್ವಾದಶಿ ತನಕ ನಮಗೆ ಒಳ್ಳೆಯ ಟಾನಿಕ್ಕಾಗಿ ನಾವು ತಿಂದ ಆಹಾರವನ್ನು ಕೊಡ್ತಾನಲ್ಲ, ಅದಕ್ಕೆ ಸುಭುಜ. ಸುಷ್ಟು ಭೋಜಯತೀತಿ ಸುಭುಜ. ಅಮ್ಮ ಮಗುವಿಗೆ ಊಟ ಮಾಡಿಸಿದರೆ ಮಗು ಏನೂ ಕೇಳೋದಿಲ್ಲ, ಅಮ್ಮ ಮತ್ತೆ ಹಾಲು ಕೊಡುವ ತನಕ ಸುಮ್ಮನೆ ಮಲಗಿತ್ತು. ನಮ್ಮ ದೇವರು ಅಮ್ಮನಿಗಿಂತ ನಿರ್ಮಾತೃ, ಹಾಗಾಗಿ ಒಳ್ಳೆಯದನ್ನು ಭೋಜನೆ ಮಾಡಿಸುವವ ಅಂತ ಒಂದರ್ಥ. ಸುಭುಜ ಅಂದರೆ ಭುಜ ಪಾಲನೆ ಅಂತ ಇನ್ನೊಂದು ಧಾತು ಇದೆ. ಭುನಕ್ತಿ, ಭೂಭುಜ ಅಂದರೆ ಭೂಮಿಯನ್ನು ತಿನ್ನುವವರು ಅಂತಲ್ಲ. ಈಗಿನ ರಾಜಕೀಯ ನಾನು ಹೇಳಿದ್ದಲ್ಲ, ಈಗ ಎಂಥದೂ ತಿಂತಾರೆ ಅವರು. ಭೂಭುಜ ಅಂದರೆ ಭೂವನ್ನು ಪಾಲನೆ ಮಾಡುವವರು. ಭುವಂ ಭುನಕ್ತಿ ಇದು ಭೂಭುಜ, ಭೂಭುಕ್, ಭೂವನ್ನು ಪಾಲನೆ ಮಾಡುವವ. ಸುಭುಜ ಅಂದರೆ ಒಳ್ಳೆಯದಾಗಿ ಪಾಲನೆ ಮಾಡುವವ. ದೇವರು ಕಣ್ಣು ಕಟ್ಟಿದ್ದಾರೆ, ಚೆನ್ನಾಗಿ ಪಾಲನೆ ಮಾಡು, ಕೊನೆ ತನಕ ನಮಗೆ ಕಣ್ಣು ಕಾಣಬೇಕು. ಸುಭುಜಾಹ ಅಂದರೆ ಒಳ್ಳೆಯದಾದ ಕಣ್ಣನ್ನು, ಭುನಕ್ತಿ ಪಾಲಯತಿ ಇತಿ ಸುಭುಜಾಹ, ಚೆನ್ನಾಗಿ ಪಾಲನೆ ಮಾಡುವವ. ಕಿವಿ,
ಕೊಟ್ಟಿದ್ದಾನೆ, ಕೊನೇ ತನಕ ಚೆನ್ನಾಗಿ ಉಳಿಬೇಕು. ಒಳ್ಳೆ ಮಾತಾಡ್ತಾರೆ, ಒಳ್ಳೆ ನಗ್ತಾ ಇರ್ತದೆ, ಹೊಟ್ಟೆ ಉರಿತಾ ಇರ್ತದೆ. ಏನು ಮಾತಾಡಿದ್ರು ಗೊತ್ತಾಗೋದಿಲ್ಲ ನಮಗೆ. ಕೊನೆಗೆ ಬೈತಾನೆ ಅಜ್ಜ, ಸುಮ್ಮನೆ ಇರ್ತೇ ಇಲ್ವಾ ಅಂತ. ಯಾಕೆ ನನ್ನ ಸಮಸ್ಯೆ ಅದು, ನೀವು ನಗ್ತೀರಿ, ನನಗೆ ನಗ್ಲಿಕ್ಕಾಗ್ತಾ ಇಲ್ಲ, ಕಷ್ಟ ಪಡ್ತಾ ಇದ್ದೇನೆ, ಮಾತಾಡಬೇಡಿ, ನನಗೆ ಏನೋ ಗೇಲಿ ಮಾಡ್ತೀರಿ. ಎಷ್ಟು ಕಷ್ಟ ನೋಡಿ. ಕಿವಿ ಸರಿ ಇದ್ದರೆ ಚೆನ್ನಾಗಿರುತ್ತೆ, ಕಿವಿ ಸರಿ ಇಲ್ಲದಿದ್ದರೆ ಎಷ್ಟು ಕಷ್ಟ. ಹಾಗೆಯೇ ಕೈಯಾಗಲಿ ಕಾಲಾಗಲಿ ಚೆನ್ನಾಗಿರ್ಬೇಕು. ಭಗವಂತ ಅದನ್ನು ಚೆನ್ನಾಗಿ ಇಟ್ಟಿದ್ದಾನೆ. ನಾವು ದೇವರಿಗೆ ಹೇಳಬೇಕು, ಸ್ವಾಮಿ ಚೆನ್ನಾಗಿ ಪಾಲನೆ ಮಾಡ್ತೀವಿ, ಇನ್ನೂ ಚೆನ್ನಾಗಿ ಪಾಲನೆ ಮಾಡುವುದು. ಕಣ್ಣನ್ನು ಪಾಲನೆ ಮಾಡೋದಂದರೆ ಏನು? ಚೆನ್ನಾಗಿ ಪಾಲನೆ ಮಾಡೋದಂದರೆ ಏನು? ಕಣ್ಣಿಗೆ ಕೆಟ್ಟದ್ದು ಕಾಣಬಾರ್ದು, ಕಣ್ಣಿಗೆ ಒಳ್ಳೆಯದು ಮಾತ್ರ ಕಾಣಿಸಬೇಕು. ಅದಕ್ಕೆ ಸುಭುಜ, ಚೆನ್ನಾಗಿ ಪಾಲನೆ ಮಾಡುವವ ದೇವರು. ಅಂದರೆ ಕೆಟ್ಟ ವಸ್ತು, ಆ ವಸ್ತುವಿನ ಸಂಬಂಧನೇ ನಮಗಾಗಬಾರದು, ಹಾಗೆ ಮಾಡುವವ ದೇವರು ಸುಭುಜ. ದಿನಾ ಸುಭುಜ ಅಂತ ಹೇಳಬೇಕು. ಕೆಟ್ಟ ದೃಶ್ಯ ನಮಗೆ ಕಾಣಿಸಬಾರ್ದು, ನಮಗೆ ಕೆಟ್ಟದ ಶಬ್ದಗಳು ಕಿವಿಗೆ ಬೀಳಬಾರ್ದು. ಸುಭುಜ, ಒಳ್ಳೆಯ ಇಂದ್ರಿಯವನ್ನು ಚೆನ್ನಾಗಿ ಪಾಲನೆ ಮಾಡು, ಒಳ್ಳೆಯದನ್ನೇ ಅದಕ್ಕೆ ಕೊಡು, ಕೆಟ್ಟದನ್ನು ಕೊಡಬೇಡ ಅಲ್ವಾ. ನಿನಗೆ ಬೈದರು ಅನ್ನುವ ಶಬ್ದ ನಮ್ಮ ಕಿವಿಗೆ ಬೀಳಬಾರ್ದು. ಬೈದರು ಅಂತ ಒಬ್ಬ ನಮ್ಮ ಕಿವಿಗೆ ಊದಿದರೆ ಸಾಕು, ಅವನ ಮೇಲೆ ರೇಗಿ ಬಿಡ್ತೇವೆ, ಇಡೀ ದಿನ ಮೂಡೌಟ್ ನಮಗೆ. ಸುಭುಜ, ಒಳ್ಳೆಯ ಶಬ್ದವನ್ನೇ ಕೇಳಿಸು, ಕೆಟ್ಟ ಶಬ್ದ. ಇನ್ನೊಬ್ಬರು ಬೈಬೇಡಿ, ಬೈದಿದ್ದ ಹಾಗೆ ಮಾಡು ಅಂತ ಹೇಳುವ ಲೈಸೆನ್ಸ್ ನಮಗಿಲ್ಲ. ಅವನ ವಾಕ್ ಸ್ವಾತಂತ್ರ್ಯ ಇದೆ, ಬೈತಾನೆ. ಆದರೆ ಬೈದದ್ದು ನನ್ನ ಮೇಲೆ ಕೆಟ್ಟ ಪರಿಣಾಮ ಬೀರಬಾರದು. ಅವನು ಬೈದ, ಹೌದಲ್ಲ, ನನ್ನ ತಪ್ಪು ನಾನು ತಿದ್ದುಕೊಳ್ಬೇಕಲ್ಲ ಅಂತ ಹೀಗೆ ನನ್ನ ಮನಸ್ಸನ್ನು ಸರಿಪಡಿಸು. ಸುಭುಜಾಹ, ಆ ಒಳ್ಳೆಯ ಮನಸ್ಸನ್ನು ಚೆನ್ನಾಗಿ ಇಡು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ಸುಭುಜಾಹ ಅಂತ ಚಿಂತನೆ ಮಾಡಬೇಕಂತೆ. ದೇವರ ಕೈಯಲ್ಲಿ ಏನಿದೆ? ಎರಡು ಕೈ ಹಿಡ್ಕೊಂಡಿರ್ತಾನೆ, ಆ ಕೈಯಲ್ಲೆಲ್ಲ ಸಂಪತ್ತನ್ನು ಹಿಡ್ಕೊಂಡಿದ್ದಾನೆ. ನೀವು ನೋಡಿ, ಲಕ್ಷ್ಮೀ ಕೈ ಏನು ಇದೆ? ಲಕ್ಷ್ಮಿಯ ಕೈಯಲ್ಲಿ ಒಂದು ಕೈಯಲ್ಲಿ ದುಡ್ಡು ಸುರಿತಾ ಇರ್ತದೆ, ಇನ್ನೊಂದು ಕೈಯಲ್ಲಿ ಸಾಕ 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 ಅಂತ ಕೇಳ್ತಾ ಇರ್ತಾರೆ. ನಮಗೆ ಖುಷಿ ನೋಡಿ. ನಮ್ಮ ಭಾಗ್ಯದ ಲಕ್ಷ್ಮಿ ಎಲ್ಲಿರಬೇಕು? ಅವಳು ಸಕ್ಕರೆ ತುಪ್ಪ ಕಾಲುವೆ ಹರಿಸಬೇಕು, ಅದರಲ್ಲಿ ಕಾಲಿಡಬೇಕು, ಜಾರಿ ನಮ್ಮ ಮನೆಯ ಅಂಗಳದಲ್ಲೇ ಬೀಳಬೇಕು, ಆ ದುಡ್ಡು ನಮ್ಮನೆಗೇ ಬೀಳಬೇಕು. ನಮಗೆಲ್ಲ ಹಾಗೆ. ಲಕ್ಷ್ಮಿಯ ಕೈಯಲ್ಲೇ ಹೀಗಿದ್ದರೆ ಲಕ್ಷ್ಮೀ ಪತಿಯ ಕೈಯಲ್ಲಿ ಹೇಗಿರಲಿಕ್ಕಿಲ್ಲ. ಬೇಕಾದಿದೆ. ಸುಭುಜಾಹ, ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಯಾಕೆ ಅಂತಂದರೆ ನಮ್ಗೆ ಕೊಡಲಿಕ್ಕೋಸ್ಕರನೇ ಹಿಡ್ಕೊಂಡಿದ್ದಾನೆ. ನಾವು ಕೈ ಹಿಡಿಯುವುದಿಲ್ಲ ಅಷ್ಟೇ, ಎಲ್ಲೆಲ್ಲಿಯೋ ಕೈ ಹಿಡಿತಾ ಇದ್ದೇವೆ. ದೇವರು ಹೇಳಿದ, ಸ್ವಲ್ಪ ಈಚೆ ಬಾ, ಇಲ್ಲಿ ಕೈ ಹಿಡಿತೆ, ನಿನ್ನ ಹತ್ರ ಕೈ ಹಿಡಿಯುವುದಿಲ್ಲ. ಯಾರ್ಯಾರ ಹತ್ರನೂ ಹೋಗಿ ಬೇಡ್ತೇವೆ. ದಾಸರು ಹೇಳ್ತಾರೆ ನೋಡಿ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಪಾಡಿದರೆ ಎನ್ನ ಒಡೆಯನ ಪಾಡುವೆ, ಒಡೆಯಗೆ ಒಡಲ ತೋರುವೆ. ಹಾಗಾಗಬೇಕು. ಎಲ್ಲಿ ಕೈ ಹಿಡಿಬೇಕು ಅಂತಂದರೆ ಆ ಸುಭುಜನ ಕೈಯ ಅಡಿಯಲ್ಲಿ ನಾವು ಕೈ ಹಿಡಿದರೆ ಬೇಕಾದಷ್ಟು ಅಕ್ಷಯ ಪಾತ್ರೆಯನ್ನು ನಮಗೆ ಸುರಿಸುತ್ತಾನೆ, ಬೇಕಾದ ಸಮೃದ್ಧಿಯನ್ನು ಕೊಡ್ತಾನೆ. ಅಂತಹ ಸುಭುಜನನ್ನು, ಸುಭುಜ ನಿನ್ನ ಕೈಯಲ್ಲಿ ನನ್ನನ್ನು ಹಿಡ್ಕೊ. ತಾಯಿ ಹತ್ರ ಹೇಳ್ತೆ, ಮಗು ಹೇಳುತ್ತೆ, ನನಗೆ ನಾಚಿಕೆನೇ ಇಲ್ಲ. ಇನ್ನೊಬ್ಬರ ಹತ್ರ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ, ಸಂಕೋಚ ಆಗುತ್ತೆ, ಹಠಮಾರಿತನ ಮಾಡ್ತದೆ, ಇನ್ನೊಬ್ಬರ ಕೈಗೆ ಹೋಗುವುದಿಲ್ಲ. ಅಮ್ಮನ ಹತ್ರ ಹೇಳುತ್ತೆ, ಅಮ್ಮ ನನ್ನನ್ನು ಕೈಯಲ್ಲಿ ಎತ್ತಿಕೋ. ನಮ್ಮ ಅಮ್ಮ ಅಂದರೆ ದೇವರು. ಮಾತರಮೇ ಮಾತರೀಶ್ವನ್ ಪಿತಾ ಅತುಲಗುರು, ಎಲ್ಲ ಮಾತಾ ಪಿತಾ, ಆ ವಾಯುದೇವರು ದೇವರು. ದೇವರ ಹತ್ರ ಹೇಳಬೇಕು, ಸ್ವಾಮಿ ನೀನನ್ನು ಎತ್ತಿಕೊ, ನಿನ್ನ ಭುಜದಲ್ಲಿ ನನ್ನನ್ನು ಎತ್ತಿಕೊ. ಭಗವಂತನ ಭುಜದಲ್ಲಿ ನಮ್ಮನ್ನು ಎತ್ತಿಕೊಂಡ್ರೆ ನಾವು ಸುರಕ್ಷಿತ, ನಮ್ಮ ಎಲ್ಲೆಲ್ಲಿಯೂ ನಾವು ಹೋಗ್ಬೋದು, ಎಲ್ಲಿಯೂ ಚೆನ್ನಾಗಿರಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ದೇವರನ್ನು ಸುಭುಜ ಅಂತ ನಾವು ಉಪಾಸನೆ ಮಾಡಿದರೆ ದೇವರು ನಮ್ಮನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾನೆ, ಎಲ್ಲಿ ಹೋದರೂ ರಕ್ಷಣೆ ಮಾಡ್ತಾನೆ. ಅಮ್ಮ ಮಗುವನ್ನು ಕೆಳಗೆ ಇಡುವುದಿಲ್ಲ, ಮಗು ಇಡು ಕೆಳಗೆ ಅಂತ ಹೇಳುವ ತನಕ. ಹಾಗೆ ನಮ್ಮ ಅಮ್ಮಾದರೂ ಇಡಬಹುದು, ನಮ್ಮ ದೇವರು ಕೆಳಗೆ ಇಡುವುದಿಲ್ಲ. ದೇವರು ಎತ್ತಿಕೊಂಡ್ರೆ ಇನ್ನು ಯಾರು ಎತ್ತಿಕೊಳ್ಳೋದು ಬೇಡ, ಎಲ್ಲರೂ ಎತ್ತಿಕೊಳ್ಳುವ ಹಾಗೆ ನಾವು ಆಗ್ತೇವೆ. ಹಾಗೆ ಆಗಲಿ, ಎಲ್ರಿಗೂ ದೇವರು ಒಳ್ಳೆದು ಮಾಡಿ ಅಂತ ಈ ಪರ್ವಕಾಲದಲ್ಲಿ ಪ್ರಾರ್ಥಿಸಿ.